ತಂತ್ರಜ್ಞಾನ ಪ್ರಪಂಚದಲ್ಲಿ ಸುದ್ದಿ ಹರಡುವುದು ಕೇವಲ ಕ್ಷಣಗಳ ಮಾತು. ಸಾಮಾಜಿಕ ಜಾಲತಾಣಗಳು ಒಂದು ಮಾತು ಹೊರಬಿದ್ದರೆ ಸಾಕು, ಅದು ಕಾಡ್ಗಿಚ್ಚಿನಂತೆ ದೇಶದ ಮೂಲೆ ಮೂಲೆಗೂ ತಲುಪುತ್ತದೆ. ವಿಶೇಷವಾಗಿ ಪ್ರಸಿದ್ಧ ವ್ಯಕ್ತಿಗಳ ಬಗ್ಗೆ ಸುಳ್ಳು ಸಾವಿನ ಸುದ್ದಿಗಳು ಹರಡುವುದು ಇತ್ತೀಚಿನ ಕಾಲದಲ್ಲಿ ಅತ್ಯಂತ ಸಾಮಾನ್ಯ ಘಟನೆ. ಬೆಳಗಿನ ಜಾವ ಜನರು ಕಾಫಿ ಮುಗಿಯುವೊಳಗೆ ತಂದಿಳಿಸುವಂಥ ಸುದ್ದಿ, ಅಮೋಕ ವ್ಯಕ್ತಿ ನಿಧನ ಎಂಬ ಶೋಕ ಸುದ್ದಿ ಕಣ್ಣಿಗೆ ಬೀಳುತ್ತದೆ. ಇದರ ಪರಿಣಾಮವಾಗಿ ಜನರ ಮನಸ್ಸಿನಲ್ಲಿ ಬೇಸರ, ಆಶ್ಚರ್ಯ, ನಂಬಲಾಗದ ಶೋಕ. ಆದರೆ ಸ್ವಲ್ಪ ಹೊತ್ತಿನಲ್ಲೇ ಅದು ಸುಳ್ಳು ಸುದ್ದಿ ಎಂದು ತಿಳಿದಾಗ ಮಾನಸಿಕವಾಗಿ ಮತ್ತೊಂದು ಬಗೆಯ ಅಸಹಜ ಸ್ಥಿತಿ ನಿರ್ಮಾಣವಾಗುತ್ತದೆ. ಈ ದಿಗ್ಭ್ರಮೆ ಕೇವಲ ಭಾವನಾತ್ಮಕ ಪ್ರಭಾವವಲ್ಲ. ನಮ್ಮ ಸಂಸ್ಕೃತಿಯಲ್ಲಿ ಇಂತಹ ಘಟನೆಗಳಿಗೆ ಒಂದು ವಿಶಿಷ್ಟ ವ್ಯಾಖ್ಯಾನವಿದೆ. ಭಾರತೀಯ ಸಂಪ್ರದಾಯ, ಶಕುನಶಾಸ್ತ್ರ ಮತ್ತು ಜ್ಯೋತಿಷ್ಯದ ನೋಟದಲ್ಲಿ ಯಾವುದೂ ನಿಷ್ಠುರ ಘಟನೆಯಲ್ಲ. ಜೀವನದಲ್ಲಿ ಸಂಭವಿಸುವ ಪ್ರತಿಯೊಂದು ಘಟನೆಗೂ ಒಂದು ಭಾವನಾತ್ಮಕ ಅಥವಾ ಆಧ್ಯಾತ್ಮಿಕ ಅರ್ಥವನ್ನು ನೀಡುವ ಪರಂಪರೆ ನಮ್ಮದು. ಯಾರೆಂದರೆ ಜೀವಂತ ವ್ಯಕ್ತಿಯ ಸಾವಿನ ಸುಳ್ಳು ಸುದ್ದಿ ಹರಡಿದಾಗ ಇದನ್ನು ಶಕುನಶಾಸ್ತ್ರವು ಒಂದು ವಿಚಿತ್ರವಾದರೂ ಅರ್ಥಪೂರ್ಣ ಸಂಕೇತವೆಂದು ಪರಿಗಣಿಸುತ್ತದೆ. ಪುರಾತನ ಕಾಲದಿಂದಲೂ ಸಾವು ಎಂದರೆ ಅಂತ್ಯವಲ್ಲ, ಅದು ಹೊಸ ಆರಂಭದ ದ್ವಾರ ಎಂಬ ತತ್ವ ಭಾರತೀಯ ಚಿಂತನೆಯೊಳಗೆ ವಾಸಿಸುತ್ತಿದೆ. ಈ ನಂಬಿಕೆಯ ಬೆಳಕಿನಲ್ಲಿ ಸುಳ್ಳು ಸಾವಿನ ವದಂತಿ ನಿಜವಾದ ಸಾವಿನ ನೆರಳನ್ನು ತಳ್ಳಿಬಿಡುವ, ಅಪಾಯವನ್ನು ದೂರ ಮಾಡುವ ಅಥವಾ ಹೊಸ ಬದುಕಿಗೆ ಮಾರ್ಗ ತೋರುವ ಸೂಚಕವೆಂದು ನಮ್ಮ ಸಂಪ್ರದಾಯಗಳು ಹೇಳುತ್ತವೆ. ಪ್ರಸಿದ್ಧ ವ್ಯಕ್ತಿಯ ಸಾವಿನ ಸುಳ್ಳು ಸುದ್ದಿ ಹರಡಿದಾಗ ಮೊದಲನೆಯದಾಗಿ ಅದು ವ್ಯಕ್ತಿಯ ಮೇಲಿದ್ದ ಯಾವುದೇ ಅಶುಭದ ನೆರಳನ್ನು ದೂರ ಮಾಡುವ ಸಂಕೇತವೆಂದು ಪುರಾತನರು ನಂಬಿದ್ದರು. ಮರಣವು ಸಮೀಪಿಸಿದಾಗ ಮರಣದ ಭ್ರಮೆಯೇ ಅದನ್ನು ತಿರುಗಿಸುತ್ತದೆ ಎಂಬ ನಂಬಿಕೆ ಜನಜೀವನದಲ್ಲಿ ಪ್ರಸಿದ್ಧ. ಅನೇಕ ಜನಪದ ಕಥೆಗಳಲ್ಲಿ ಸಾವಿನ ಸುಳ್ಳು ಸುದ್ದಿಯ ಪರಿಣಾಮವಾಗಿ ವ್ಯಕ್ತಿ ಅಪಾಯದಿಂದ ಪಾರಾದ ಘಟನೆಗಳನ್ನು ರೂಪಕವಾಗಿ ಬಳಸಲಾಗಿದೆ. ಉದಾಹರಣೆಗೆ, ಅನಾರೋಗ್ಯದಿಂದ ಬಳಲುತ್ತಿದ್ದವರು, ಕೇಡು ನಕ್ಷತ್ರಗಳ ಅಡಿಯಲ್ಲಿ ಇದ್ದವರು, ಕಾನೂನು ಸಂಕಷ್ಟ ಎದುರಿಸುತ್ತಿದ್ದವರು, ಇಂತಹವರು ಯಾವುದೋ ರೀತಿಯಲ್ಲಿ ಸುಳ್ಳು ಸಾವಿನ ವದಂತಿಯ ಮೂಲಕ ಕಷ್ಟದ ಬಾಗಿಲು ಮುಚ್ಚಿದಂತೆ ಆಗುತ್ತದೆ ಎಂಬ ನಂಬಿಕೆ ತಲೆಮಾರುಗಳಿಂದ ಬಂದಿರುವುದು. ಇದರ ಹೊರತಾಗಿ ಸಾವಿನ ಸುಳ್ಳು ಸುದ್ದಿ ವ್ಯಕ್ತಿಗೆ ಒಂದು ಮನೋವೈಜ್ಞಾನಿಕ ಜಾಗೃತಿ ತರುವ ಶಕ್ತಿ ಹೊಂದಿದೆ ಎಂದು ಜ್ಯೋತಿಷ್ಯವು ಹೇಳುತ್ತದೆ. ಬದುಕಿದ್ದಾಗಲೇ ತನ್ನ ಸಾವಿನ ಗಾಳಿ ಕೇಳಿದಾಗ ಮನುಷ್ಯನ ಮನಸ್ಸು ಏಕನೇ ಕ್ಷಣದಲ್ಲಿ ನಿಂತು ತಿರುಗಿ ತನ್ನ ಬದುಕಿನ ಮೌಲ್ಯವನ್ನು ಮರುವಿಮರ್ಶೆ ಮಾಡುತ್ತದೆ. ನಾನು ಬದುಕುತ್ತಿದ್ದೇನೆ ಎಂಬುದೇ ನನಗೆ ಅರಿವಿಲ್ಲದ ಸತ್ಯ ಎಂಬಂತೆ ವ್ಯಕ್ತಿಯ ಆಂತರಿಕ ಯಾತ್ರೆ ಆರಂಭವಾಗುತ್ತದೆ. ಇಂತಹ ಅನುಭವಗಳು ಕೆಲವೊಮ್ಮೆ ಮನುಷ್ಯನನ್ನು ಹೊಸ ಬದುಕಿನತ್ತ ಒಯ್ಯಲಾಗುತ್ತವೆ. ಹೊಸ ನಿರ್ಧಾರಗಳು, ಹೊಸ ಗುರಿಗಳು, ಹೊಸ ಶಕ್ತಿಯ ಉದಯ. ಸಾವಿನ ಭ್ರಮೆ ಅವನೊಳಗೆ ಹೊಸ ಚೇತನೆಯನ್ನು ಹುಟ್ಟಿಸುವಂತೆ ಪ್ರೇರಣೆ ನೀಡುತ್ತದೆ. ಇದು ಒಂದು ರೀತಿಯ ಮಾನಸಿಕ ಪುನರ್ಜನ್ಮ. ಸಮಾಜದ ದೃಷ್ಟಿಯಿಂದಲೂ ಇದು ಒಂದು ವಿಶೇಷ ಅನುಭವ. ಒಬ್ಬರ ಸಾವಿನ ಸುಳ್ಳು ಸುದ್ದಿ ಹರಡಿದಾಗ ಜನರು ಆತ್ಮೀಯತೆಯಿಂದ, ಗೌರವದಿಂದ, ಆತುರದಿಂದ ಅವರ ಬಗ್ಗೆ ಮಾತನಾಡುತ್ತಾರೆ. ಸಾಮಾನ್ಯವಾಗಿ ಗಮನಕ್ಕೆ ಬಾರದ ಸಾಧನೆಗಳು, ಅವನಿಗಿದ್ದ ಮೌಲ್ಯ, ಅವನ ಬಗ್ಗೆ ಜನರ ಭಾವನೆಗಳು. ಜನರು ಅವನು ಬದುಕಿರುವಾಗಲೇ ಇಷ್ಟು ಪ್ರೀತಿಗೆ ಪಾತ್ರನಾಗಿದ್ದಾನೆ ಎಂಬ ದೃಷ್ಟಿಕೋನ ಪಡೆಯುತ್ತಾರೆ. ಸುಳ್ಳು ಸುದ್ದಿ ಸುಳ್ಳಾಗಿ ಹೊರಬಂದರು ಆ ವ್ಯಕ್ತಿಯ ಸಾಮಾಜಿಕ ಸ್ಥಾನಮಾನ ಮತ್ತಷ್ಟು ಎತ್ತರಕ್ಕೆ ಏರುವ ಸಂದರ್ಭಗಳು ಅಪರೂಪದಲ್ಲ. ಶಕುನಶಾಸ್ತ್ರದ ಮಟ್ಟದಲ್ಲಿ ಇದನ್ನು ಸಾಮಾಜಿಕ ಪುನರ್ಜಾಗೃತಿ ಎಂದು ವಿವರಿಸುತ್ತಾರೆ. ಈ ಎಲ್ಲ ಅರ್ಥಗಳು ಸಂಸ್ಕೃತಿಗತ, ಜನಪದ ಮೂಲ ಮತ್ತು ಜ್ಯೋತಿಷ್ಯಾಧಾರಿತ. ಇವು ವೈಜ್ಞಾನಿಕವಾಗಿ ಸಾಬೀತಾಗದಿದ್ದರೂ ಮಾನವ ಮನಸ್ಸಿನ ಭಾವನಾತ್ಮಕ ಲೋಕದಲ್ಲಿ ಇವು ನೀಡುವ ಸಮಾಧಾನ, ಆಶಾಭಾವನೆ ಮತ್ತು ಚಿಂತನೆಗಿಳಿಸುವ ಶಕ್ತಿ ಅನನ್ಯ.
ಯಾವುದೇ ಶಕುನಕ್ಕೆ ಮೂಲ ಅರ್ಥ ಏನೆಂದರೆ ವ್ಯಕ್ತಿಗೆ ಧೈರ್ಯ ನೀಡುವುದು, ಭಯದಿಂದ ದೂರ ಇಡುವುದು, ಬದುಕಿನ ಗಾಳಿಯನ್ನು ಪುನಃ ಹಿಡಿಯಿಸುವುದು. ಸುಳ್ಳು ಸಾವಿನ ವದಂತಿಗಳಿಗೂ ಜನರು ಅರ್ಥ ನೀಡಿರುವುದು ಇದೇ ಕಾರಣದಿಂದ. ಒಟ್ಟಾರೆಯಾಗಿ ನೋಡಿದರೆ ಪ್ರಸಿದ್ಧ ವ್ಯಕ್ತಿಯ ಸಾವಿನ ಸುಳ್ಳು ಸುದ್ದಿ ಹರಡುವುದು ಒಂದು ಅಸಮಂಜಸ ಘಟನೆ, ಆದರೆ ಅದರ ಹಿಂದೆ ಸಂಸ್ಕೃತಿಯ ದೃಷ್ಟಿಯಿಂದಲೂ, ಮನುಷ್ಯನ ಮನಸ್ಸಿನ ದೃಷ್ಟಿಯಿಂದಲೂ, ಸಾಮಾಜಿಕ ಅರ್ಥದ ದೃಷ್ಟಿಯಿಂದಲೂ ಒಂದು ಆಳವಾದ ಅಂಶ ಅಡಕವಾಗಿದೆ. ಅದು ಭಯದ ನೆರಳಲ್ಲ, ಬದುಕಿನ ಬೆಳಕನ್ನೇ ಹೆಚ್ಚು ಹೊಳೆಯುವಂತೆ ಒಂದು ವಿಚಿತ್ರವಾದ ಮಾನವಿಕ ಸಂಕೇತ. ಇತ್ತೀಚಿನ ಕಾಲದಲ್ಲಿ ಸಾಮಾಜಿಕ ಜಾಲತಾಣಗಳು ಮತ್ತು ಡಿಜಿಟಲ್ ಮೀಡಿಯಾ ನಮ್ಮ ಬದುಕಿನ ಪ್ರತಿ ಕ್ಷಣದ ಸಾಕ್ಷಿಯಾದಂತಾಗಿದೆ. ಒಂದು ವೇಳೆ ಪ್ರಸಿದ್ಧ ವ್ಯಕ್ತಿಯ ಸಾವಿನ ಸುದ್ದಿ ಕೇವಲ ಕೆಲವೇ ಕ್ಷಣಗಳಲ್ಲಿ ಲಕ್ಷಾಂತರ ಜನರ ಮನಸ್ಸಿಗೆ ತಲುಪುತ್ತದೆ. ಶೋಕ, ಆಶ್ಚರ್ಯ, ಅಸಹ್ಯತೆ, ಕಣ್ಣೀರು ಎಲ್ಲವೂ ಒಂದೇ ಸಮಯದಲ್ಲಿ ಜನರಲ್ಲಿ ಪ್ರಚಂಡವಾಗಿ ಮೂಡುತ್ತದೆ. ಆದರೆ ಕೆಲವು ಹೊತ್ತಿನೊಳಗೆ ಆ ಸುದ್ದಿ ಸುಳ್ಳು ಎಂದು ತಿಳಿದಾಗ ಆಗ ವ್ಯಕ್ತಿಗಳ ಮನಸ್ಸಿನಲ್ಲಿ ಮತ್ತೊಂದು ಬಗೆಯ ವಿಚಿತ್ರ ಸಂಕಟ, ಆಶ್ಚರ್ಯ ಮತ್ತು ತಾರತಮ್ಯ ಹುಟ್ಟುತ್ತದೆ. ಈ ಘಟನೆ ಕೇವಲ ಸಾಮಾಜಿಕ ಪ್ರಚಾರ ಅಥವಾ ತತ್ಕ್ಷಣೀಯ ಸುದ್ದಿಯ ಅಲೆಯಲ್ಲ. ಭಾರತೀಯ ಸಂಸ್ಕೃತಿಯಲ್ಲಿ ಈ ರೀತಿಯ ವದಂತಿಗಳನ್ನು ಶಕುನ ಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ವಿಶೇಷ ಅರ್ಥ ನೀಡಿ ವಿವರಿಸಲಾಗುತ್ತದೆ. ಜ್ಯೋತಿಷ್ಯ ಮತ್ತು ಶಕುನ ಶಾಸ್ತ್ರದ ಪ್ರಕಾರ ಜೀವಂತ ವ್ಯಕ್ತಿಯ ಸಾವಿನ ಸುಳ್ಳು ಸುದ್ದಿ ಯಾವಾಗಲೂ ನಕಾರಾತ್ಮಕ ಶಕುನವಲ್ಲ, ಬದಲಾಗಿ ಅದನ್ನು ಅಪಾಯ ತಡೆ ಶಕುನ ಎಂದು ಪರಿಗಣಿಸಲಾಗುತ್ತದೆ. ವ್ಯಕ್ತಿಯ ಜಾತಕದಲ್ಲಿ ಕೆಲವು ಸಮಯಗಳಲ್ಲಿ ಮರಣ ಭಯ ಅಥವಾ ಅಪಾಯ ಸೂಚಿಸುವ ಯೋಗಗಳು ಕಾಣಿಸಿಕೊಳ್ಳಬಹುದು. ಈ ಸಂದರ್ಭಗಳಲ್ಲಿ ಯಾರಾದರೂ ಸಾವಿನ ವದಂತಿಯನ್ನು ಕೇಳಿದಾಗ ಇದು ಅಪಾಯದ ನಿವಾರಣೆ ಅಥವಾ ತಾತ್ಕಾಲಿಕ ಸಂಕಷ್ಟಗಳಿಂದ ಬಿಡುಗಡೆಗಾಗಿ ಸಂಕೇತವಾಗಿದೆ ಎಂದು ಹೇಳಲಾಗುತ್ತದೆ. ಕೆಲವೊಮ್ಮೆ ಶನಿ, ರಾಹು, ಕುಜ ಗ್ರಹಗಳ ಸಂಚಲನ ಮತ್ತು ತಿರುಗುಗಳು ವ್ಯಕ್ತಿಯ ಜೀವನಕ್ಕೆ ಹೊಸ ತಿರುವು ತರಬಹುದು. ಈ ವೇಳೆ ಸಾವಿನ ಸುಳ್ಳು ಸುದ್ದಿ ಹರಡುವುದು ಆ ತಿರುವಿನ ಸಂಕೇತವೆಂದು ಶಕುನ ಶಾಸ್ತ್ರದಲ್ಲಿ ನಂಬಲಾಗಿದೆ. ಧಾರ್ಮಿಕ ಗ್ರಂಥಗಳು ಈ ರೀತಿಯ ವದಂತಿಯನ್ನು ಕರ್ಮಚಕ್ರದ ಶುದ್ಧೀಕರಣ ಎಂದು ವಿವರಿಸುತ್ತವೆ. ಈ ಅರ್ಥದಲ್ಲಿ ವ್ಯಕ್ತಿಯ ಹಿಂದಿನ ಕರ್ಮದಿಂದ ಅಥವಾ ಅಪಾಯದಿಂದ ಉಂಟಾಗುವ ಸಂಕಷ್ಟಗಳು ಈ ಸಂದರ್ಭದಿಂದ ದೂರಗೊಳ್ಳುತ್ತವೆ. ಜೀವನದಲ್ಲಿ ಎದುರಾಗುವ ದುಃಖಗಳು, ಮನಸ್ಸಿನಲ್ಲಿ ಮೂಡಿದ ಅಸಮಾಧಾನಗಳು, ಏಕಾಗ್ರತೆಯ ಕೊರತೆ ಇವುಗಳು ಸಾವಿನ ಭ್ರಮೆಯ ಮುಖಾಂತರ ನಿವಾರಣೆಯಾಗುತ್ತದೆ ಎಂದು ನಂಬಲಾಗಿದೆ. ಪುರಾತನ ಗ್ರಂಥಗಳಲ್ಲಿ ಉಲ್ಲೇಖವಿದೆ. ಸಾವಿನ ಭಯ ಮನಸ್ಸಿನ ಶಾಪ, ಭ್ರಮೆಯ ನಾಶ ಜೀವದ ಆಶಾ. ಈ ಮಾತು ಸ್ಪಷ್ಟವಾಗಿ ತೋರುತ್ತದೆ. ಸಾವಿನ ಸುಳ್ಳು ವದಂತಿ ವ್ಯಕ್ತಿಯ ಆತ್ಮಚಿಂತನೆ, ಪುನರ್ಜೀವನ ಮತ್ತು ನವಚೇತನಕ್ಕೆ ದಾರಿ ತೆರೆಯುತ್ತದೆ. ವೈಜ್ಞಾನಿಕ ದೃಷ್ಟಿಯಿಂದ ನೋಡಿದರೆ ಈ ರೀತಿಯ ಸುಳ್ಳು ಸುದ್ದಿ ವ್ಯಕ್ತಿಯ ಮಾನಸಿಕ ಸ್ಥಿತಿಯನ್ನು ಸ್ಪಂದನಾತ್ಮಕವಾಗಿ ಬದಲಾಯಿಸುತ್ತದೆ. ಆತ್ಮಾನುಭಾವ, ಆತ್ಮಪರಿಶೀಲನೆ ಮತ್ತು ಜೀವನ ಶೈಲಿ ಕುರಿತು ನವಜಾಗೃತಿ ವ್ಯಕ್ತಿಯ ಮನಸ್ಸಿನಲ್ಲಿ ಹುಟ್ಟುತ್ತದೆ. ಯಾರೊಬ್ಬರು ತಮ್ಮ ಜೀವದ ಮೌಲ್ಯ, ಆರೋಗ್ಯ, ಕುಟುಂಬ ಮತ್ತು ಕೆಲಸದ ಆದ್ಯತೆಗಳನ್ನು ಪುನಃ ಪರಿಶೀಲಿಸುತ್ತಾರೆ. ಸಾವಿನ ಸುಳ್ಳು ಸುದ್ದಿ ಕೆಲವೊಮ್ಮೆ ವ್ಯಕ್ತಿಯೊಳಗೆ ಹೊಸ ಉತ್ಸಾಹವನ್ನು ಹುಟ್ಟಿಸುತ್ತದೆ. ನಿಜವಾದ ಆತ್ಮಸಂರಕ್ಷಣೆಯ ಹಾಗೂ ಆರೋಗ್ಯ ನಿರ್ವಹಣೆಯ ತೀವ್ರತೆಯನ್ನು ಹೆಚ್ಚಿಸುತ್ತದೆ. ಈ ಸಂದರ್ಭದ ನಂತರ ವ್ಯಕ್ತಿಯ ಜೀವನದಲ್ಲಿ ಸುಧಾರಣೆ, ದೃಢತೆ ಮತ್ತು ಗಮನಾರ್ಹ ನವಚೇತನ ಕಾಣಿಸಿಕೊಳ್ಳಬಹುದು. ಆಧ್ಯಾತ್ಮಿಕ ಗ್ರಂಥಗಳು ಈ ವದಂತಿಯನ್ನು ಪುನರ್ಜನ್ಮದ ಸೂಚನೆ ಎಂದು ವರ್ಣಿಸುತ್ತವೆ. ಸಾವಿನ ಸುಳ್ಳು ಸುದ್ದಿ ವ್ಯಕ್ತಿಯ ಜೀವನದಲ್ಲಿ ಒಂದು ಹೊಸ ಅಧ್ಯಾಯವನ್ನು ಆರಂಭಿಸುತ್ತದೆ. ಇದು ಕೇವಲ ದೈಹಿಕ ಬದುಕಿನಲ್ಲಿಯೇ ಅಲ್ಲ, ಆತ್ಮ ಸಾಧನೆ, ಜ್ಞಾನ, ಧೈರ್ಯ ಮತ್ತು ಜೀವನದ ತತ್ವಗಳ ಬೆಳವಣಿಗೆಗೂ ಕಾರಣವಾಗುತ್ತದೆ. ಕೆಲ ಧರ್ಮಶಾಸ್ತ್ರಗಳು ಹೇಳುವಂತೆ ಈ ಶಕುನವು ನಕಾರಾತ್ಮಕ ಶಕ್ತಿಗಳಿಂದ ಮುಕ್ತಿಯ ಸಂಕೇತ, ಮನಸ್ಸಿನ ಪುನರ್ನವಚೇತನ ಮತ್ತು ಆಧ್ಯಾತ್ಮಿಕ ಜಾಗೃತಿಯ ಸೂಚಕ.
ಹಳೆಯ ಕಾಲದಲ್ಲಿ ಗ್ರಾಮೀಣ ಪ್ರದೇಶಗಳಲ್ಲಿ ಯಾರೊಬ್ಬರ ಸಾವಿನ ವದಂತಿ ಹರಡಿದಾಗ ಹಿರಿಯರು ಇದರಿಂದ ಜೀವವೃದ್ಧಿಯಾಗುತ್ತದೆ ಎಂದು ಹೇಳುತ್ತಿದ್ದರು. ಅನೇಕರು ಈ ಸಂದರ್ಭದ ನಂತರ ತಮ್ಮ ಆರೋಗ್ಯ, ಜೀವನ ಶೈಲಿ ಅಥವಾ ಮನೋವೈಜ್ಞಾನಿಕ ದೃಷ್ಟಿಯಲ್ಲಿ ಉತ್ಕೃಷ್ಟ ಬದಲಾವಣೆ ಕಂಡಿದ್ದಾರೆ ಎಂದು ನಂಬುತ್ತಾರೆ. ಆದರೆ ಇಂತಹ ನಂಬಿಕೆಗಳನ್ನು ಕೇವಲ ಅಂಧ ನಂಬಿಕೆಯಾಗಿ ಪರಿಗಣಿಸಬಾರದು. ಯಾವುದೇ ನಂಬಿಕೆಯನ್ನು ಅಳವಡಿಸುವ ಮುನ್ನ ವೈಜ್ಞಾನಿಕ ವಿಚಾರ, ವೈಯಕ್ತಿಕ ಪರಿಶೀಲನೆ ಮತ್ತು ಆಧ್ಯಾತ್ಮಿಕ ತಾಳ್ಮೆ ಅಗತ್ಯ. ಸಾವಿನ ಸುಳ್ಳು ಸುದ್ದಿ ಬಂದಾಗ ಆತಂಕಕ್ಕೊಳಗಾಗದೆ ಅದನ್ನು ಜೀವನದಲ್ಲಿ ಹೊಸ ಶಕ್ತಿ ಪಡೆಯುವ ಜೀವನ ಶೈಲಿಯನ್ನು ಪುನರ್ವಿಮರ್ಶಿಸುವ ಒಂದು ಸಂಕೇತವೆಂದು ಪರಿಗಣಿಸಬಹುದು. ಸಾರಾಂಶವಾಗಿ, ಜೀವಂತ ವ್ಯಕ್ತಿಯ ಸಾವಿನ ಸುಳ್ಳು ಸುದ್ದಿ ಕೇವಲ ವದಂತಿಯಲ್ಲ, ಅದು ಶಕುನಶಾಸ್ತ್ರ ಮತ್ತು ಜ್ಯೋತಿಷ್ಯದಲ್ಲಿ ಅಪಾಯ ನಿವಾರಣೆ, ಜೀವನದ ಪುನರ್ಜೀವನ, ಕರ್ಮ ಶುದ್ಧೀಕರಣದ ಸಂಕೇತವಾಗಿ ಪರಿಗಣಿಸಲಾಗಿದೆ. ಈ ಘಟನೆಗಳು ವ್ಯಕ್ತಿಯ ಜೀವಶಕ್ತಿಯನ್ನು, ಮನಸ್ಸಿನ ಶಾಂತಿಯನ್ನು, ನವಚೇತನವನ್ನು ಮರುಜಾಗೃತಗೊಳಿಸುತ್ತವೆ. ಆದ್ದರಿಂದ ಇಂತಹ ವದಂತಿಯ ಹರಡುವಿಕೆಯನ್ನು ಭಯದಿಂದ ನೋಡುವ ಬದಲು ಅದನ್ನು ಜೀವನದಲ್ಲಿ ಹೊಸ ಉತ್ಸಾಹ, ಧೈರ್ಯ ಮತ್ತು ಶಕ್ತಿ ನೀಡುವ ಸಂದರ್ಭವೆಂದು ಪರಿಗಣಿಸುವುದು ಮನಃಶಾಂತಿ ಮತ್ತು ಸಕಾರಾತ್ಮಕ ಜೀವನಕ್ಕಾಗಿ ಉತ್ತಮ. ನೀವಿನ್ನೂ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಲ್ವಾ? ಹಾಗಾದರೆ ಈ ಕೂಡಲೇ ನಮ್ಮ ಇಂದ್ರಜಾಲ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿದರೆ ನಮ್ಮ ಹೊಸ ವಿಡಿಯೋಗಳನ್ನು ನೀವು ನೋಡಬಹುದು.